ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ಗಂಟೆಯಿಂದ ನನ್ನ ರುಟೀನ್ನ ತೋರಿಸ್ತಾ ಇದ್ದೀನಿ. ಇವತ್ತಿಂದ ನನ್ನ ಮಗಳ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಅದರಲ್ಲಿ ಟೈಮಿಂಗ್ಸೇ ಬೇರೆ ಇದೆ. ಹಾಗಾಗಿ ಸ್ವಲ್ಪ ಬೇಗನೆ ನಾನು ಎದ್ದು ಅವಳಿಗೆ ತಿಂಡಿ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಇವಾಗ 5 ಗಂಟೆಗೆ ಎದ್ದು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ನೈಟೇ ನಾನು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ತಿಂಡಿಗೆ. ಇವತ್ತು ತಿಂಡಿನ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ರಾತ್ರಿ ನಾನು ತರಕಾರಿನ ಎಲ್ಲನೂ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಲ್ಲಿ. ಹಾಗೆ ಮಸಾಲೆಗೆಲ್ಲ ಏನೇನು ಬೇಕು ಅದೆಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊನೂ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಈರುಳ್ಳಿ ಒಂದು ಹೆಚ್ಕೋಬೇಕಾಗಿರೋದು. ಈರುಳ್ಳಿ ಒಂದು ಹೆಚ್ಚಬಾರ್ದು ಅಂತಾರಲ್ವ. ನೈಟೆಲ್ಲ ಇಡೋದು ಬೇಡ, ವಾಸನೆ ಎಲ್ಲ ಆಗುತ್ತೆ ಫ್ರಿಜ್ಜು ಅಂತ. ಅದನ್ನ ಈರುಳ್ಳಿ ಒಂದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಹಾಗೆ ಬಟಾಣಿ ಕಾಳು ಎಲ್ಲ ಕೂಡ ನೈಟೇ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೆ. ಹಾಗೆ ಪಲಾವ್ದು ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲಲ್ಲೇ ಇದೆ. ತುಂಬ ಹಳೆಯ ವಿಡಿಯೋ ಅದು. ಹೋಗಿ ನೋಡ್ಬೋದು ಬೇಕಾದರೆ ನೀವು ಪಲಾವ್ದು ವಿಡಿಯೋನ. ಆಲ್ರೆಡಿ ಮಾಡಿರೋದ್ರಿಂದ ನಾನೇನು ಮತ್ತೆ ಪಲಾವ್ದೇನೋ ಇದನ್ನು ರೆಸಿಪಿ ಏನು ತೋರಿಸ್ತಾ ಇಲ್ಲ. ಹಾಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗೆಲ್ಲ ತುಂಬಾ ಈಸಿ ಅನಿಸುತ್ತೆ. ಮುಂಚೆಲ್ಲ ತುಂಬ ಕಷ್ಟ ಆಗೋದು. ಪಲಾವ್ ಮಾಡಬೇಕು ಅಂತಂದರೆ ಪಲಾವ್ ಮಾಡಬೇಕಾ ಅಂತ ಅನ್ನೋ ಥರ ಅನಿಸ್ಬಿಡೋದು. ಯಾಕಂದರೆ ಅವಾಗೆಲ್ಲ ಅಡುಗೆ ಕಲ್ತಿರ್ಲಿಲ್ವಲ್ಲ. ತುಂಬ ಕಷ್ಟ ಅನಿಸೋದು ಅಡುಗೆ ಮಾಡೋದಕ್ಕೆ. ಇವಾಗೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಅಡುಗೆನೂ ಮುಗಿಸ್ಬಿಡ್ತೀನಿ. ಅಷ್ಟೊಂದು ಫಾಸ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆದರೂ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ರಿಸ್ಕ್ ತೊಗೊಳೋದು ಬೇಡ, ಮತ್ತು ಟೈಮ್ ಆಗಿಲ್ಲ ಅಂತಂದರೆ ಅಂತ ರಾತ್ರಿನೇ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಸ್ಕೂಲ್ ನನ್ನ ಮಗಳಿಗಷ್ಟೇ ಸ್ಟಾರ್ಟ್ ಆಗಿರೋದು. ಸದ್ಯಕ್ಕೆ ಅವಳನ್ನೊಬ್ಬಳನ್ನೇ ಕಳಿಸ್ತಾರೆ ಸ್ಕೂಲ್ಗೆ. ನನ್ನ ಮಗಂದು ಸ್ಕೂಲು ಜೂನ್ 8ರಿಂದ ಸ್ಟಾರ್ಟು. ಅವನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇನ್ನೂ ಬ್ಯುಸಿ ಆಗಿಬಿಡ್ತೀನಿ ನಾನು ಬೆಳಗ್ಗೆ. ಯಾಕಂದರೆ ಇವಳು ಹೋದರೆ ಒಂದು ಸ್ವಲ್ಪ ಅಷ್ಟೊಂದೇನು ಕೆಲಸ ಇರೋಲ್ಲ ನನಗೆಲ್ಲ. ಬ್ರೇಕ್ಫಾಸ್ಟ್ ಆಲ್ರೆಡಿ ಒಂದು 7 ಗಂಟೆಗೆ ಎಲ್ಲ ರೆಡಿ ಆಗಿಬಿಟ್ಟಿರೋದ್ರಿಂದ ಮತ್ತು ನನಗೇನು ಬ್ರೇಕ್ಫಾಸ್ಟ್ ಮಾಡೋ ಕೆಲಸ ಇರೋಲ್ಲ. 7 ಗಂಟೆಯಿಂದ ಫ್ರೀ ಇರ್ತೀನಿ ಬೇರೆ ಎಲ್ಲ ಕೆಲಸ ಮಾಡ್ಕೊಳೋಕ್ಕೆ ಅಂತಂದು. ಅದೇ ಈಗ ನನ್ನ ಮಗ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಮತ್ತೆ ಅವ್ನು ರೆಡಿ ಮಾಡು, ಅವ್ನು ಸ್ಕೂಲ್ ಕಳಿಸೋ ಅನ್ನೋಷ್ಟರಲ್ಲಿ 9 ಗಂಟೆ ಆಗುತ್ತೆ. 9 ಗಂಟೆ ಆದಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ. ಅವ್ರನ್ನ ಆಫೀಸಿಗೆ ರೆಡಿ ಮಾಡಿ ಐರನ್ ಮಾಡಿ ಎಲ್ಲ ಮಾಡಿ ಕಳಿಸೋದಂದರೆ ಅಲ್ಲಿಗೆ 10 ಗಂಟೆ 10:30 ಆಗಿಬಿಡುತ್ತೆ. ನಂದು ಅರ್ಧ ದಿನವೇ ಮುಗ್ದೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಂತೂ ಈಗ 2 ತಿಂಗಳಂತೂ ಆರಾಮಾಗಿದ್ದೆ ಸ್ವಲ್ಪ. ಹಂಗಾಗಿ ಸಮ್ಮರ್ ಕ್ಯಾಂಪಿಗೆಲ್ಲ ಏನೂ ಹಾಕಿರಲಿಲ್ಲ. ಯಾಕಂದರೆ ಸುಮ್ಮನೆ ಏನು ಸಮ್ಮರ್ ಕ್ಯಾಂಪು, ಮಕ್ಕಳು ಹರಿಬರಿ ಅಂತಂದು ಬೆಳಗ್ಗೆ ಎದ್ದು ಹೋಗಬೇಕು ಮತ್ತೆ ಬರಬೇಕು. ಇಲ್ಲೇ ಆರಾಮಾಗಿ ಅಪಾರ್ಟ್ಮೆಂಟಲ್ಲಿ ಆಟಾಡ್ಕೊಂಡಿರಲಿ ಅಂತ ಸಮ್ಮರ್ ಕ್ಯಾಂಪಿಗೇನು ಕಳಿಸ್ಲಿಲ್ಲ. ಕೇಳಿದ್ವಿ ಕಳ್ಸೋಣ ಅಂತಂದು. ನನ್ನ ಮಗಳಿಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಅವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಮತ್ತು ಇವನು ಒಬ್ಬನ್ನೇ ಏನು ಕಳಿಸೋದು ಬೇಡ ಅಂತ ಇವನ್ನೂ ಕಳಿಸ್ಲೇ ಇಲ್ಲ. ಈಗ 2 ತಿಂಗಳು ಆರಾಮಾಗಿದ್ವಿ ಎಲ್ರೂ. ಬೆಳಗ್ಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಮಕ್ಕಳು ಸ್ಕೂಲ್ ಇಲ್ಲ ಅಂತಂದು. ಇನ್ಮೇಲೆ ಫುಲ್ಲು ಬ್ಯುಸಿ ಶೆಡ್ಯೂಲು. ಅವ್ರ ಪಪ್ಪನೂ ಕೂಡ ಒಂದು 6:30ಗೆ ಎದ್ದೇಳ್ತಾರೆ. ನನ್ನ ಮಗಳಿಗೆ ರೆಡಿ ಮಾಡಬೇಕಲ್ಲ. ಅವಳು ಸ್ನಾನ ಮಾಡ್ಕೊಂಬಂದರೆ ಅವಳಿಗೆ ಕ್ರೀಮೆಲ್ಲ ಹಚ್ಚೋದು ಅದೆಲ್ಲ ಮಾಡ್ತಾಯಿರ್ತಾರೆ. ಹಂಗಾಗಿ ಡ್ರೆಸ್ ಐರನ್ ಮಾಡೋದು, ಡ್ರೆಸ್ ಹಾಕೋದು ಎಲ್ಲ ಮಾಡಲೇಬೇಕು. ಇನ್ನೊಂದು ಸ್ವಲ್ಪ ದೊಡ್ಡವರಾಗೋ ತನಕ ಎಲ್ಲ ಮಾಡಬೇಕಲ್ವ. ನಾನು ಬಾಕ್ಸ್ ಪ್ಯಾಕ್ ಮಾಡೋದು, ಅದಾದಮೇಲೆ ಅವಳಿಗೆ ರೆಡಿ ಮಾಡೆಲ್ಲ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಒಬ್ಬಳಿಗೆ ಅನ್ನೋದಕ್ಕೆ. ನನ್ನ ಹಸ್ಬೆಂಡು ಕೂಡ ಒಂದು 6:30ಗೆ ಎದ್ಬಿಟ್ಟಿರ್ತಾರೆ. ಅವರು ಕೂಡ ಇವಾಗ ಮುಂಚೆ ಎಲ್ಲ 7:30 8 ಗಂಟೆಗೆ ಎದ್ದೇಳ್ತಿದ್ವಿ ಎಲ್ರೂ. ಇವಾಗ ಎಲ್ಲ 6 ಗಂಟೆ 6:30ಗೆ ಎದ್ದೇಳ್ತೀವಿ. ನನ್ನ ಮಗಳು ಪಾಪ 6:30ಗೆ ಎದ್ದು ರೆಡಿ ಆಗ್ತಾಳೆ. ಮುಂಚೆ ಸ್ಕೂಲ್ ಅಂತಂದರೆ 8 ಗಂಟೆ 8:30ಗೆ ಹೋದ್ರೂ ನಡೀತಾ ಇತ್ತು. ಬಟ್ ಇವಾಗ ಬಸ್ ಮಾಡಿದ್ದೀವಲ್ವ. ಹಂಗಾಗಿ ಬಸ್ಸು 7:30ಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇವಳು ರೆಡಿಯಾಗಿ ಹೋಗಲೇಬೇಕು, ಆಪ್ಷನ್ನೇ ಇಲ್ಲ ಇವಾಗ. ನಾನೆಲ್ಲ ರೆಡಿ ಮಾಡಿಕೊಂಡೆ. ಆದರೆ ಏನು ಮಾಡಿದೆ ಅಂದರೆ ಅಕ್ಕಿ ಮಾತ್ರ ನೋಡಿಕೊಂಡೇ ಇಲ್ಲ. ಅಕ್ಕಿ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ. ನೋಡಿದ್ರೆ ಅಕ್ಕಿ ಮಾತ್ರ ಒಂದೇ ಒಂದು ಕಪ್ ಇದೆ. ನಾನು ಅಬ್ಸರ್ವೇ ಮಾಡ್ಕೊಳ್ಳಿಲ್ಲ. ಆಗುತ್ತೆ ಬಿಡು 2 ಕಪ್ ಅಕ್ಕಿ ಅಂತ ಅಂದ್ಕೊಂಡೆ. ಅದಾದಮೇಲೆ ಸ್ವಲ್ಪ ರೇಷನ್ ಅಕ್ಕಿ ಇತ್ತು ಅಂತಂದು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಬಟ್ ನೀರು ಸ್ವಲ್ಪ ಹಾಕಿದ್ದಕ್ಕೆ ಅದನ್ನು ಕೂಡ ಉದ್ರಾಗಿ ಚೆನ್ನಾಗಾಗಿತ್ತು ರೇಷನ್ ಅಕ್ಕಿದೂ. ಅದೊಂದು ಸ್ವಲ್ಪ ಹಾಗೆ ರೈಸ್ ಕೂಡ 2 ಮಿಕ್ಸ್ ಮಾಡೋದ್ರಿಂದ ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗಲಿಲ್ಲ. ಸ್ವಲ್ಪ ಆ ನೀರು ಕಮ್ಮಿ ಇಟ್ಟಿರೋದಕ್ಕೆ ಇದೊಂದು ಎಡವಟ್ಟು ಮಾಡ್ಕೊಂಬಿಟ್ಟೆ ನಾನು. ರೈಸ್ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ನೋಡಿದ್ರೆ ರೈಸೆಲ್ಲ ಆಲ್ರೆಡಿ ಬಾಕ್ಸಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಸರಿ ಅಂತಂದು ಅದೇ ರೇಷನ್ ಅಕ್ಕಿನೇ ಹಾಕಿ ಮುಚ್ಚಿಟ್ಟಿದ್ದೀನಿ ಇವಾಗ. ಈಗ ಮೊಸರು ಬಜ್ಜಿ ಮಾಡಬೇಕು. ಮೊಸರು ಬಜ್ಜಿ ಮಾಡು ಅಂತ ಹೇಳಿದ್ಲು ನನ್ನ ಮಗಳು. ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಅಷ್ಟೇ ಹಾಕೋದು. ನಾನು ಮೊಸರು ಬಜ್ಜಿಗೆ ಏನು ಹಾಕಲ್ಲ ಜಾಸ್ತಿ. ಈರುಳ್ಳಿ ಹಾಕಿದ್ರೆ ಅದು ಮಧ್ಯಾಹ್ನಕ್ಕೆ ವಾಸನೆ ಬಂದುಬಿಡುತ್ತೆ ಅಂತ ನಾನು ಏನು ಈರುಳ್ಳಿಯನ್ನು ಹಾಕ್ತಾಯಿಲ್ಲ ಮೊಸರು ಬಜ್ಜಿಗೆ.
ಸೊ ನಮಗೆಲ್ಲ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಸೊ ಮಕ್ಕಳಿಗೆಲ್ಲ ಬೇಡ ಅಂತಂದು ಹಾಕ್ತಾಯಿಲ್ಲ. ಸೊ ಎಲ್ರಿಗೂ ಒಂದೇ ಥರ ಮಾಡೋಣ, ಒಬ್ರಿಗೆ ಒಂದೊಂದು ಥರ ಮಾಡೋದು ಬೇಡ ಅಂತ ನಾನು ಬರೀ ಸೌತೆಕಾಯಿ ಅಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ಟೈಮು ಹಾಗೆ ಎಲ್ಲ ರೆಸಿಪಿಗಳನ್ನ ಶೆಡ್ಯೂಲ್ ಮಾಡಿ ಇಟ್ಕೋಬೇಕು. ಇವತ್ತು ಯಾವ್ದು ಮಾಡಬೇಕು, ನಾಳೆ ಯಾವ್ದು ಮಾಡಬೇಕು ಅಂತ. ಇಲ್ಲಾಂತಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬ್ರೇಕ್ಫಾಸ್ಟ್ ಆಗಲಿ, ಆಮೇಲೆ ಲಂಚ್ಗೂ ಕಟ್ಟಬೇಕಲ್ವ, ಹಂಗಾಗಿ ಗೊತ್ತೇ ಆಗೋಲ್ಲ ಏನು ಮಾಡಬೇಕು ಅಂತ. ಸೊ ಇವಾಗ ಒಂದು ವಾರಕ್ಕೆ ಏನು ಬೇಕು ಏನು ಬೇಡ ಅಂತೆಲ್ಲ ಮಾಡಿ, ಹಾಗೆ ತರಕಾರಿ ರೇಷನ್ ಎಲ್ಲನೂ ಕೂಡ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಬೆಳಗ್ಗೆ ಏನೂ ಮಾಡೋಕ್ಕಾಗಲ್ಲ. ನಾನೊಂದು 5:30ಗೆ ಎದ್ದು ಮಾಡೋದ್ರಿಂದ ಸೊ ಹೋಗಿ ತರೋದಕ್ಕೂ ಆಗೋಲ್ಲ. ಹಂಗಾಗಿ ಮುಂಚೆನೇ ಎಲ್ಲ ತಂದಿಟ್ಕೊಂಡ್ಬಿಡ್ಬೇಕು. ಹಾಗೆ ಈಗ ಮಲ್ಟಿಗ್ರೇನ್ ಬ್ರೆಡ್ನ ತರಿಸ್ಕೊಂಡಿದ್ದೆ ನಾನು ಇನ್ಸ್ಟಾಮಾರ್ಟಲ್ಲಿ. ಚೆನ್ನಾಗಿತ್ತು. ನನ್ನ ಮಗಳಿಗೆ ಅದು ಹಾಲಲ್ಲಿ ಎತ್ಕೊಂಡು ತಿನ್ನೋಕ್ಕೆಲ್ಲ ಇಷ್ಟ ಇಲ್ಲ ಅಂತಂದು ಹೇಳ್ತಾಯಿದ್ಲು. ಅದಕ್ಕೋಸ್ಕರ ಅವಳಿಗೆ ಸ್ಯಾಂಡ್ವಿಚ್ನ ಮಾಡಿಟ್ಬಿಡೋಣ ಬಾಕ್ಸಿಗೆ ಅಂತಂದು ಚೀಸ್ ಎಲ್ಲ ತಂದಿಟ್ಕೊಂಡಿದ್ದೆ. ಹಾಗಾಗಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಜಾಸ್ತಿ ತರಕಾರಿ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಟೊಮೊಟೊ ಮತ್ತು ಇದಿತ್ತು, ಕ್ಯಾಬೇಜ್ ಇತ್ತು, ಅದು ಒಂದು ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈರುಳ್ಳಿ ಅಂತೂ ಮೊದಲೇ ತಿನ್ನೋದೇ ಇಲ್ಲ ನನ್ನ ಮಗಳು. ಹಾಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು. ಹಾಗೆ ಲಂಚ್ಗೂ ಕೂಡ ಅದನ್ನೇ ಪಲಾವ್ನೇ ಇಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬ್ರೆಡ್ ಸ್ಯಾಂಡ್ವಿಚ್ನ ಇಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಅಂತಂದು. ಹಾಗೆ ಜೊತೇಲಿ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಹಂಗಾಗಿ 4 ಪೀಸ್ ಮಾಡಿದ್ದೀನಿ ಸ್ಯಾಂಡ್ವಿಚ್. ಬೇಕಾದರೆ ಶೇರ್ ಮಾಡ್ಕೊಳ್ಳಿ ಅಂತ. ಒಂದೇ ಹಾಗೆ ಇಟ್ಬಿಟ್ರೆ ಸುಮ್ಮನೆ ಒಬ್ರದ್ದು ತಿನ್ನೋದಿಲ್ಲ ಇವರೆಲ್ಲ ಮಕ್ಕಳು. ಸೊ ಹಂಗಾಗಿ ಸಪ್ರೇಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದು ನಾನೇ ಒಂದು 4 ಭಾಗ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ. ಅದು ಬ್ರೌನ್ ಬ್ರೆಡ್ ಆಗಿರೋದ್ರಿಂದ ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ ತಿನ್ನೋಕ್ಕೆ. ಆದರೆ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ತಿನ್ನಬೇಕು, ಈ ಥರದ ಮೈದಾ ಜಾಸ್ತಿ ತಿನ್ನಬಾರ್ದು ಅಂತ. ಅವಳಿಗೆ ವೈಟ್ ಬ್ರೆಡ್ಡೇ ಇಷ್ಟ ಆಗುತ್ತೆ, ಗೊತ್ತಲ್ವ ಎಲ್ರಿಗೂ ಅಷ್ಟೇ. ವೈಟ್ ಬ್ರೆಡ್ಡೇ ಇಷ್ಟ, ಟೇಸ್ಟ್ ಇರುತ್ತೆ ಅಂತ. ಬಟ್ ಇದು ಟೇಸ್ಟ್ ಇರಲ್ಲ ಅಷ್ಟೇ. ಹಾಗೆ ನಾನೊಂದು ಸ್ವಲ್ಪ ಜೀರಾ ವಾಟ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಆಮೇಲೆ ಕುಡಿಬೇಕು. ನನ್ನ ಮಗಳು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಳು. ಅವಳಿಗೆ ಬ್ರೇಕ್ಫಾಸ್ಟನ್ನು ಹಾಕಿಡ್ತಾಯಿದ್ದೀನಿ. ಪಲಾವ್ ಚೆನ್ನಾಗಾಗಿತ್ತು. ಸೊ ನಾನು ರೇಷನ್ ಅಕ್ಕಿ ಹಾಕಿರೋದಕ್ಕೆ ಎಲ್ಲಿ ಮೆತ್ತಗಾಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಉದ್ರಾಗೆ ಆಗಿತ್ತು. ಹಾಗೆ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಿಸಿದೆ ಪ್ಯಾಕ್ ಮಾಡಿದ್ರೆ ಅಟ್ಲೀಸ್ಟ್ ಮಧ್ಯಾಹ್ನದವರೆಗೂ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ. ಒಂದು 12:30ಗೆ 1 o'clock ಬಿಡ್ತಾರೆ ಅನಿಸುತ್ತೆ. ಸೊ ನಂಗೆ ಅಷ್ಟೊಂದು ಟೈಮ್ ಟೇಬಲ್ ಎಲ್ಲ ಇನ್ನೂ ನೋಡಿಲ್ಲ ನಾನು ಕರೆಕ್ಟಾಗಿ. ಸೊ ನೋಡಬೇಕು. ಹಾಗೆ ಪಕ್ಕಕ್ಕೆ ಆ್ಯಪಲ್ ಹಾಕ್ತಾಯಿದ್ದೀನಿ. ಇದ್ರಲ್ಲಿ ಮೊಸರು ಬಜ್ಜಿ ಹಾಕಿದ್ರೆ ಸುಮ್ಮನೆ ಮತ್ತೆ ಚೆಲ್ಬಿಟ್ರೆ ಅಥವಾ ಬಿಸಿ ಇರುತ್ತಲ್ವ, ಸೊ ಹುಳಿ ಬಂದುಬಿಟ್ರೆ ಮೊಸರು ಅಂತ ನಾನು ಮೊಸರು ಬಜ್ಜಿ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮಾತ್ರ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊತೀನಿ. ಸೊ ಅವಳಿಗೂ ತಿನ್ನೋಬೇಕಾದ್ರೆ ಸಪ್ರೇಟಾಗಿ ಹಾಕಿದ್ರೆ ಮೊಸರು ಬಜ್ಜಿನ ಇದರೊಳಗಡೆ ಹಾಕ್ಕೊಂಡು ತಿಂತಾಳೆ. ಸೊ ಆ್ಯಪಲ್ ಇದ್ರೊಳಗಡೆ ಇದ್ದರೆ ಏನಾಗಲ್ಲ ಅಂತ ಅದರೊಳಗಡೆ ಹಾಕಿಡ್ತಾಯಿದ್ದೀನಿ. ಅಂತೂ 3 ಬಾಕ್ಸ್ ರೆಡಿ ಮಾಡಿದೆ ಇವತ್ತು. ಅಂದರೆ 3 ಅಂತಂದರೆ ಒಂದು 2 ಸ್ನ್ಯಾಕ್ಸು, ಒಂದು ಲಂಚನ್ನ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ರೆಡಿ ಆಗಿದ್ಲು. ಸೊ ಬ್ಯಾಗಿಗೆ ಹಾಕಿಟ್ಟಿರಲಿಲ್ಲ. ಸೊ ಇವಾಗ ಹಾಕಿಡ್ತಾಯಿದ್ದೀನಿ ಬ್ಯಾಗಿಗೆ. ಸೊ ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೂಲ್, ಹಂಗಾಗಿ ಎಲ್ಲರೂ 6 ಗಂಟೆಗೆ ಎದ್ದು ರೆಡಿಯಾಗಿದ್ದಾರೆ ಮಕ್ಕಳು. ನೋಡ್ತಾ ಇರ್ಬೋದು, ಒಂದು 6-7 ಜನ ಮಕ್ಕಳಿದ್ದಾರೆ. ಎಲ್ಲರೂ ಪೇರೆಂಟ್ಸು ಕೂಡ ಬಂದಿದ್ರು. ಇವತ್ತು ಫಸ್ಟ್ ಡೇ ಅಲ್ವಾ, ಮಕ್ಕಳಿಗೆ ಬಾಯ್ ಹೇಳಿ ಹೋಗೋಣ ಅಂತಂದು. ಸೊ ನಾವೆಲ್ಲ ನಿಂತಿರೋದು ನೋಡಿಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಸೊ ಅಷ್ಟೊಂದು ಜನ ನಿಂತ್ಕೊಂಡಿದ್ವಿ ನಾವು ಮಕ್ಕಳನ್ನೆಲ್ಲ ಕಳ್ಸೋಕ್ಕೆ. ಹಾಗೆ ಎಲ್ಲರೂ ಮಕ್ಕಳಿಗೆಲ್ಲ ಬಾಯ್ ಮಾಡಿದ್ವಿ, ಫಸ್ಟ್ ಟೈಮ್ ಅಲ್ವಾ. ಸೊ ಹಂಗಾಗಿ ಎಲ್ಲರೂ ಕೂಡ ಬಾಯ್ ಮಾಡಿ ಕಳಿಸಿದ್ವಿ. ಅದಾದಮೇಲೆ ಮಗಳನ್ನ ಕಳಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಜಿಮ್ಮಿಗೆ ಬಂದ್ವಿ. ನನ್ನ ಮಗ ಅವನು ಬಂದಿರ್ತಾನೆ ಜಿಮ್ಗೆ. ಸೊ ಅವ್ನು ಬಂದುಬಿಟ್ರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ. ಸೊ ಜಿಮ್ಗೆ ಹೋಗಿ ಅದಾದಮೇಲೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ.